ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್. ಈ ಮಂಜುನಾಥ್ ಅವ್ರು ಗೆಲ್ತಾರೆ. ಡಿ ಕೆ ಸುರೇಶ್. ಮಂಜುನಾಥ್ ಡಾಕ್ಟರ್ ಅಂತ ಗೊತ್ತು, ಇಲ್ಲಿ ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಇಲ್ಲಿ ಏನಿದ್ರು ಡಿ ಕೆ ಸುರೇಶ್. ಮಂಜುನಾಥ್ ಅವರು ಒಳ್ಳೆ ಹಾಸ್ಪಿಟಲ್ಗೆ ಹೋದವರೆಲ್ಲ ಸಾಕರಿಸ್ತಾರೆ, ಒಳ್ಳೆ ಕೆಲಸ ಮಾಡವ್ರೆ. ಮಂಜುನಾಥ್ ಡಾಕ್ಟರ್ ಒಳ್ಳೆಯವರೇ, ಅದ್ರ ಪರಿಚಯ ಇಲ್ಲ. ಇರು ದೇಶನೇ ಒಡೆಯಕ್ ಮಾಡಿದ್ರು. ಸುರೇಶ್ ಅವ್ರ ಮೇಲೆ ಒಂದು ಬ್ಯಾಡ್ ನೇಮ್ ತರಕ್ಕೆ ಎಲೆಕ್ಷನ್ ತೊಂದರೆ ಮಾಡೋಕ್ಕೋಸ್ಕರ ಇವೆಲ್ಲ ಪಬ್ಲಿಸಿಟಿ ಮಾಡೋದು. ಹೋದ್ ಸರಿ 1 ಜಿಲ್ಲೆಗೆ ಗೆದ್ದೀವಿ, ಈ ಸರಿ 1.5 ಲಕ್ಷ ಮೇಲೆ ಗೆಲ್ತೀವಿ ಲೀಡು. ದಳ ಕಾಂಗ್ರೆಸ್ ಮೈತ್ರಿ ಆಗಿದ್ದು, ದಳದೊಟ್ಟು ಅಟ್ಲೀಸ್ಟ್ 1 ಲಕ್ಷ ಬಿದ್ದಿರ್ಲು ಅವ್ರಿಗೆ. ಸರಿ, ಅವೆಲ್ಲ ವರ್ಕೌಟ್ ಆಗಲ್ಲ. ಬಿಜೆಪಿ ದಳನೇ. ಮೋದಿ ಏನಾಗಿದೆ ಅಂದ್ರೆ ದೇಶ ರಕ್ಷಣೆಗೆ ನಿಯಮ ಒಂದು ಬಿಟ್ರೆ ಬೇರೆ ಏನೇನು ಇಲ್ಲ. 100ಕ್ಕೆ 100 ಮೋದಿ ಅವರು ಇಲ್ಲ ಅಂದ್ರೆ ರಾಮನ ಕಟ್ಟು ಕಾಯ್ತಿರಲ್ಲ. ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಇಷ್ಟು ಜನ ಬರ್ತಾವ್ರೆ ಅಂದ್ರೆ ಗ್ಯಾರಂಟಿಯಿಂದನೇ ಬರ್ತಾರದು. ಸರ್, ನಿಮ್ಮ ಹೆಸರು? ಕೆ ಶಿವರಾಮೇಗೌಡ ಅಂತ. ಲೋಕಸಭೆ ಚುನಾವಣೆ, ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್, ಬೆಂಗಳೂರು ಗ್ರಾಮಾಂತರ. ಏನು ನಡೀತಾ ಇದೆ ಸರ್ ನಿಮ್ಮ ಪ್ರಕಾರ? ಸರ್, ಇಲ್ಲಿ ನಮ್ಮಲ್ಲಿ ಮಂಜುನಾಥ್ ಡಾಕ್ಟ್ರು ಅಂತ ಗೊತ್ತು, ಇಲ್ಲಿ ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ ಅವರು. ಇಲ್ಲಿ ಏನಿದ್ರು ಡಿ ಕೆ ಸುರೇಶು, ಏಕೆಂದ್ರೆ ಚೆನ್ನಾಗಿ ವರ್ಕ್ ಮಾಡ್ತಾರೆ, ನೇಮ್ ಇದೆ ಅವ್ರದ್ದು, ಹಾರ್ಡ್ ವರ್ಕರು. ಇಲ್ಲೆಲ್ಲ ಅವರೇ ಓಟು, ಫುಲ್ ಓಟ್ ಹಾಕ್ತಾರೆ ಕಾಂಗ್ರೆಸ್ಗೆ. ಸುರೇಶ್ ಅಂದರೆ ಸಂಸದರಾಗಿ ಜನರ ಜೊತೆಯಲ್ಲೇ ಇದ್ದಾರೆ, ಕೆಲಸಗಳನ್ನ ಮಾಡಿದ್ದಾರೆ, ಸ್ಪಂದಿಸ್ತಾರೆ, ಏನು ಬೇಕಾದ್ರೂ ಕೆಲಸ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಯಾರು ಹೋದವ್ರು ಕೆಲಸ ಯಾವುದೂ ಇಲ್ಲ ಅನ್ನೋಂಗಿಲ್ಲ. ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಈ ಸಲ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗುತ್ತೆ ಅಂತ? ಕಾಂಗ್ರೆಸ್ಗೆ ಒಂದು 14 ಬರ್ಬೋದು. 14 ಸೀಟ್ ಬರುತ್ತೆ. ಬರುತ್ತೆ. ಬಿಜೆಪಿ JDS ಮೈತ್ರಿ ಏನು ವರ್ಕ್ ಆಗಲ್ಲ. ಇಲ್ಲ, ಆಗುತ್ತೆ. ಆದರೂ ಇಲ್ಲಿ ನಮ್ಮ ಈ ಸುರೇಶ್ ಕಡೆಯಿಂದ ಕಾಂಗ್ರೆಸ್ ಕಡೆಯವರು ಒಂದು 14 ಸೀಟ್ ಬರ್ತಾರೆ. ಒಟ್ಟಿನಲ್ಲಿ ಡಾಕ್ಟ್ರು ಯಾರಿಗೂ ಪರಿಚಯ ಇಲ್ಲ ಅಂತ ಹೇಳಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್. ಸರ್, ನಿಮ್ಮ ಹೆಸರು? ರಮೇಶ್ ಅಂದ್ಬಿಟ್ಟು. ಏನಿದೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರ? ಈ ಮಂಜುನಾಥ್ ಅವ್ರು ಗೆಲ್ತಾರೆ. ಹೌದಾ? ಹೌದು. ಹೆಂಗೆ ಸರ್? ಅವರು ಕೆಲಸ ಕಾರ್ಯಗಳು ಹಾಸ್ಪಿಟ್ಲಿಗೆ ಹೋದವರೆಲ್ಲ ಸಹಾಯ ಮಾಡ್ಯಾರೆ. ಇವ್ರಿಗೆ MP ಅವ್ರಿಗೆ ಹಾಕಿ ಸಾಕಾಗೋದು 2 ಸಾರಿ 3 ಸಾರಿ. ಇನ್ನೂ ಹೊಸಬ್ರನ್ನೊಬ್ರು ನೋಡೋಣ. ಅಂದರೆ ಬದಲಾವಣೆ ಅಂತಾನ ಅಥವಾ ಇವ್ರು ಕೆಲಸ ಮಾಡಿಲ್ಲ ಅಂತ? ಇವ್ರ ಕೆಲಸ ನಮಗೇನು ಇಷ್ಟ ಇಲ್ಲ, ಅಷ್ಟೇ. ಹೀಗಾಗಿ ಡಾಕ್ಟರ್ ಮಂಜುನಾಥ್ ಸೂಕ್ತ ಅಭ್ಯರ್ಥಿ ಅಂತೀರಾ? ಅವ್ರ ಆಪೋಸಿಟ್ ಒಳ್ಳೆ ಅಭ್ಯರ್ಥಿ, ಒಳ್ಳೆ ನಿಧಾನಕ್ಕೆ ಕೊಟ್ಟರು ಅಭ್ಯರ್ಥಿ, ಒಳ್ಳೆ ಅಭ್ಯರ್ಥಿ ಕೊಟ್ಟವ್ರೆ. ಮುಂಚೆ ಯೋಗೇಶ್ವರ್ ಹೆಸರೆಲ್ಲ ಕೇಳ್ಬತ್ತಿತ್ತು, ಅವ್ರೆಲ್ಲರಿಗಿಂತ ಇವರೇ ಬೆಸ್ಟ್. ಇವರು ಬೆಸ್ಟ್ ಆಗೋದು, ಅವ್ರಿಗಿನ್ನ ಇವರು ಒಳ್ಳೆ ವ್ಯಕ್ತಿ. ಒಟ್ಟಿನಲ್ಲಿ ಇಡೀ ದೇಶದಲ್ಲಿ ಈ ಸಲ ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಚರ್ಚೆ ಆಗುತ್ತೆ. ಚರ್ಚೆ ಆಗುತ್ತೆ. ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ, ಇನ್ನೊಂದು ಕಡೆ ದೇಶ ಅಂತ ಬಂದಾಗ ಮೋದಿ, ರಾಮ ಮಂದಿರ, ಹಿಂದುತ್ವ, ಜೊತೆಗೆ ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟ್ರು, ಇವೆಲ್ಲವೂ ಎಷ್ಟೋ ಮಟ್ಟಿಗೆ ಪ್ಲಸ್ ಆಗುತ್ತೆ? ಇಲ್ಲ ಸರ್, ವರ್ಕೌಟ್ ಇದೇನು ಇದು ಗ್ಯಾರಂಟಿ ಇದೇನು ಪ್ರಯೋಜನ ಏನು ಅಷ್ಟರಲ್ಲೇ. ಮಂಜುನಾಥ್ ಅವರು ಒಳ್ಳೆ ಹಾಸ್ಪಿಟ್ಲಿಗೆ ಹೋದವರೆಲ್ಲ ಸಾಕರಿಸ್ತಾರೆ, ಒಳ್ಳೆ ಕೆಲಸ ಮಾಡವ್ರೆ. ಇವರು ನಮ್ಮ MP ಅವರು, ಈಗ ಇರೋ MP ಅವರು ದೇಶನೇ ಒಡೆಯಕ್ಕೆ ಮಾಡಿದರು. ದೇಶ ಒಡೆಯಕ್ಕೆ ಮಾಡಿದ್ರಲ್ಲ, ಮೊನ್ನೆ ಹೆಸರು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಅವ್ರಿಗೇನು ಅಷ್ಟಕ್ಕಷ್ಟೇ. ನೀವೇನಂತೀರ ಸರ್? ಇದು ಊಹಾಪೋಹ. ಅದು ದೇಶ ಅಂದರೆ ಅವ್ರು ಹೇಳಿದ್ದೆ ಒಂದು, ಪಾರ್ಲಿಮೆಂಟಲ್ಲಿ ಸ್ಪಂದಿಸ್ತಾ ಎಲ್ಲ ಉತ್ತರ ಭಾರತ ಕೊಡ್ತಾಯಿದ್ದಾರೆ ಅಂತ ಹೇಳಿದ್ರು. ಅದನ್ನು ಕೇಳಿದ್ರೆ ಇವ್ರು ಏನು ಮಾಡಿದ್ರು, ರಾಜಕೀಯ ಉದ್ಭವ ಮಾಡಿಕೊಂಡು ಇವರು ಬೇಕು ಅಂತ ಸುರೇಶ್ ಅವ್ರ ಮೇಲೆ ಒಂದು ಬ್ಯಾಡ್ ನೇಮ್ ತರೋಕ್ಕೆ ಎಲೆಕ್ಷನಲ್ಲಿ ತೊಂದರೆ ಮಾಡೋಕ್ಕೋಸ್ಕರ ಇವೆಲ್ಲ ಪಬ್ಲಿಸಿಟಿ ಮಾಡೋರು. ಬಟ್ ಇದು ಯಾವುದೋ ವರ್ಕ್ ಆಗಲ್ಲ. ಏನಾಗಲ್ಲ ಬಿಡಿ ಸರ್. ಹೋದ್ ಸರಿ 1 ಜಿಲ್ಲೆಗೆ ಗೆದ್ದೀವಿ, ಈ ಸರಿ 1.5 ಲಕ್ಷದ ಮೇಲೆ ಗೆಲ್ತೀವಿ ಲೀಡು. 1.5 ಲಕ್ಷದ ಮೇಲೆ. ಸರ್, ನಿಮ್ಮ ಪ್ರಕಾರ ಎಷ್ಟಾಗಿರುತ್ತೆ ಸರ್? ಹೋದ್ ಸಾರಿ ದಳ ಕಾಂಗ್ರೆಸ್ ಮೈತ್ರಿ ಆಗಿದ್ದು, ದಳದೊಟ್ಟು ಅಟ್ಲೀಸ್ಟ್ 1 ಲಕ್ಷ ಬಿದ್ದಿರ್ಲು ಅವ್ರಿಗೆ. 1 ಲಕ್ಷದಲ್ಲಿ ಗೆದ್ದಿದ್ರು. ಈ ಸರಿ ಅವೆಲ್ಲ ವರ್ಕೌಟ್ ಆಗಲ್ಲ. ಬಿಜೆಪಿ ದಳನೇ. ಬಿಜೆಪಿ ದಳ ಮೈತ್ರಿ ಎಷ್ಟು ಒಳ್ಳೇದು ಅಥವಾ ಏನು? ಇಲ್ಲ, ಒಳ್ಳೇದಾಯ್ತು ನಮ್ಗೆ. ಎಷ್ಟು ಸೀಟ್ ಗೆಲ್ತಾರೆ? 28ರಲ್ಲಿ 28 ಗೆಲ್ತಾರೆ. ಸರ್, ಏನು ಸರ್ ಹಿಂಗೆ? ನಿಜಲ್ವೇ? ಕಾದ್ ನೋಡಿ, 28 ಗೆಲ್ತಾರೆ ಈ ಸರಿ. ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರವು ಸೇರಿದಂಗೆ ಯಾವುದು ಗೆಲ್ಲಲ್ಲ. ಇಲ್ಲ, ಡಿ ಕೆ ಸುರೇಶು ಗೆಲ್ಲಲ್ಲ. 28 ಗೆಲ್ತಾರೆ. ಏನು ಖಂಡಿತವಾಗಿ ಅಂತ ಗೊತ್ತು. ಆ ಮೋದಿಯವ್ರು ಕೆಲಸ ಮಾಡ್ತಾ ಇರೋದು, ಈ ರಾಜ್ಯದ ಇದು ಮಾಡ್ತಾ ಇರೋದು ಎಲ್ಲ ಗೊತ್ತಿದೆ ಜನಕ್ಕೆ. ಈಗ ಹೋದ್ ಸರಿ ಏನಿರಲ್ಲ 25 ಸೀಟ್ ಗೆದ್ದರು. ಈ ಸರಿ ನೀವು ಹೇಳೋದನ್ನ ಒಪ್ಪನ, ನಿಮ್ಮ ಅಭಿಪ್ರಾಯ. ಈಗ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕೋದು ಅಂದರೆ ಅವ್ರು ಬಂದು ಕೆಲಸ ಮಾಡಿ, ಮೋದಿ ದೇಶ ಕಾಯ್ತಾವನಲ್ಲ ಸರ್. ಇವ್ರು ಬೇರೆ ಮಾಡ್ಕೊಂಬರು ದೇಶನ. ಇಂಡಿಯಾ ಏನು ಪ್ರಯೋಜನ ಆಯಿತು ಸರ್? ಏನಿಲ್ಲ, ಏನು ಪ್ರಯೋಜನ ಇಲ್ಲ. ಈ ಮೋದಿ 3ನೇ ಸ್ಥಾನಕ್ಕೆ ತಂದರು ಇಂಡಿಯಾನ, ಅಲ್ಲ 5ನೇ ಸ್ಥಾನಕ್ಕೆ. ಈ ಸಾರಿ ಗೆದ್ರೆ 3ಕ್ಕೆ ಬರ್ತಾರೆ. ಇವ್ರು ಎಷ್ಟರಲ್ಲಿ ಮಡಗಿದ್ರು ಕಾಂಗ್ರೆಸ್ನವ್ರು? 10-15 ಹಿಂದೆ ಇದ್ದರು, ಈಗ ಎಷ್ಟು ಮುಂದಕ್ಕೆ ಬಂದಿದ್ದಾರೆ.
ಒಟ್ಟಲ್ಲಿ ಮೋದಿಯಿಂದ ದೇಶಕ್ಕೆ ಗೌರವ ಹೌದು, ಬಂದಿದೆ, ಹೌದು. ದೇಶಕ್ಕೆ ಭದ್ರತೆ ಇದೆ, ಜನ ಸುರಕ್ಷಿತ. ಹೌದೌದು. ಕಾಂಗ್ರೆಸ್ ಇದ್ರೆ ಬರೀ ಕಿತ್ತಾಟ. ಬರೀ ಕಿತ್ತಾಟ, ಇವ್ರದ್ದು ಒಳಗೆ ಏಟು ಇವ್ರು ಗುಡ್ಡೆ ಕಟ್ಕೋದಷ್ಟೇ, ಜನಗಳಿಗೇನಿಲ್ಲ. ಸರ್, ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳು ನುಡ್ದಂತೆ ನಡೆದಿದ್ದೀವಿ ಇಷ್ಟೆಲ್ಲ ಹೇಳಿದ್ರು ಕೂಡ ದೇಶ ಅಂತ ಬಂದಾಗ ಒಂದಷ್ಟು ಜನ ಮೋದಿ ಮೋದಿ ಅಂತಾರೆ. ಇದು ವರ್ಕ್ ಆಗುತ್ತಾ ನಿಜಕ್ಕೂ ಈ ಸಲ? ಸರ್, ಮೋದಿ ಏನಾಗಿದೆ ಅಂದರೆ ದೇಶ ರಕ್ಷಣೆಗೆ ನೇಮ ಒಂದು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಹಿಂದೆ ನೀವು ಒಪ್ಕೋತೀರಾ? ದೇಶ ರಕ್ಷಣೆ ಅದರಲ್ಲಿ 2 ಮಾತು 100ಕ್ಕೆ 100 ಒಪ್ಕೊಳ್ಳೇಬೇಕು ಅದು ಮಾತದು. ನಾವು ಯಾವುದೇ ಪಾರ್ಟಿ ಆಗಿರ್ಬೋದು. ಆದರೆ ಹಿಂದೆ ಮೋದಿಯವರು ಇತ್ತೀಚೆಗೆ ಬಂದಿರೋದು, ಸ್ವತಂತ್ರ ಬಂದು 47ರಲ್ಲಿ ಬಂದಿದ್ದು. ಅವತ್ತಿಂದ ಕರೆಂಟು, ಬೀದಿ, ಲೈಟು, ಮನೆ ಯಾರು ಕೊಟ್ಟಿದ್ದು? ಎಲ್ಲ ಕಾಂಗ್ರೆಸ್ನವರೇ ಕೊಟ್ಟಿದ್ದು. ಬಿ ಜೆ ಪಿಯವರು ಏನೇನೂ ಇಲ್ಲ. ಬಿ ಜೆ ಪಿ ಶೂನ್ಯ ಇರಲೇ ಇಲ್ಲ. ಅವರು ಬಿ ಜೆ ಪಿಯವರು, ವಾಜಪೇಯಿಯವರು, ಅಡ್ವಾಣಿಯವರು ಇಬ್ಬರು ಬಿಟ್ಟರೆ ಬಿ ಜೆ ಪಿಯವ್ರು ಯಾರಿದ್ರು? 2 ಸೀಟ್ ಇದ್ದಿದ್ದು. ಕಾಂಗ್ರೆಸ್ನವರೇ ಹಿಂದೆಯಿಂದ ಎಲ್ಲ ಮಾಡ್ಕೊಂಡು ಬಂದಿರೋದು. ಈಗೇನಾಗಿದೆ ಅಂದರೆ ಮೋದಿ ನೇಮ್ ಬರಲಾಗಿ 2 ಸಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ದೇಶವನ್ನು ಕಾಯ್ತಾರೆ ಅಂದ್ಬಿಟ್ಟು ಇಡೀ ದೇಶದ ಜನ ಮೋದಿಯವ್ರನ್ನ ಲೈಕ್ ಮಾಡ್ತಾಯಿದ್ದಾರೆ. ಸರ್, ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ರಾಮ ಮಂದಿರ ಕಟ್ಸೋರಿಂದ ಹೊಟ್ಟೆ ತುಂಬಲ್ಲ, ಆಸ್ಪತ್ರೆಗಳು ಕಟ್ಟಿಸಿ, ಅಣೆಕಟ್ಟೆಗಳು ಕಟ್ಟಿಸಿ, ಕಾಂಗ್ರೆಸ್ ಅವರು ಅವೆಲ್ಲ ಮಾಡಿದ್ದಕ್ಕೆ ದೇಶ ಉಳ್ದೈತೆ ಅಂತ. ಆದ್ರೆ ಬಿ ಜೆ ಪಿ ಅವ್ರು ಹೇಳ್ತಾರೆ, ಜನ್ಮ ಎತ್ತಿದ್ರು ಕಾಂಗ್ರೆಸ್ ಅವ್ರು ರಾಮ ಮಂದಿರ ಮಾಡ್ತಿರ್ಲಿಲ್ಲ, ಬರೀ ಅಲ್ಪಸಂಖ್ಯಾತರು ಓಲೈಕೆಗೆ ರಾಜಕೀಯ ಮಾಡ್ತಾರೆ ಅಂತ. ಯಾವ್ದು ಸರಿ, ಯಾವ್ದು ತಪ್ಪು? 100ಕ್ಕೆ 100 ಮೋದಿಯವರು ಇಲ್ಲ ಅಂದರೆ ರಾಮ ಮಂದಿರ ಕಟ್ಟೋಕೆ ಆಯ್ತಿರಲಿಲ್ಲ. 100ಕ್ಕೆ 100 2 ಮಾತಿಲ್ಲ. ಏಕೆಂದರೆ ಇವ್ರು 45-50 ವರ್ಷ ಸರ್ಕಾರ ಆಳಿದ್ರು ಆ ಮಟ್ಟಕ್ಕೆ ಹೋಗೋ ಕಾಲಿನ ಕಟ್ಟೋಕೆ ಆಯ್ತಾನೇ ಇರಲಿಲ್ಲ. ಒಟ್ಟಲ್ಲಿ ರಾಮ ಮಂದಿರ ದೇಶದ ರಕ್ಷಣೆ ವಿಚಾರದಲ್ಲಿ ಮೋದಿನ ನೀವು ಕಾಂಗ್ರೆಸ್ ಫಾಲೋವರ್ ಆದ್ರೂ ಕೂಡ 100ಕ್ಕೆ 100 2 ಮಾತಿಲ್ಲ. ಬೆಂಗಳೂರು ಗ್ರಾಮಾಂತರ ಅಂದಾಗ ಡಿ ಕೆ ಸುರೇಶ್ ಸೋಲೇ ಇಲ್ಲ ಅಂತ. ಸೋಲೆ ಎಲ್ಲ ಗೆಲ್ತಾರೆ. ಆ ಮಟ್ಟಿಗೆ ವರ್ಕ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಿ ಸರ್? 1.5 ಲಕ್ಷದ ಮೇಲೆ ಗೆಲ್ತೀವಿ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಸೀಟ್ ಎಷ್ಟು? 14 ಸೀಟು ಅಂತ ಹೇಳಿದೆ. ನಿಮ್ಮ ಪ್ರಕಾರ ಮೈತ್ರಿ ಸೀಟ್ ಎಷ್ಟು? ಸರ್ 28 ನಮ್ಮದು. ಒಂದು ಕಡಿಮೆನೇ ಇಲ್ಲ, ಕಡಿಮೆನೇ ಇಲ್ಲ. 28 ಕೌಂಟಿಂದ ನೋಡ್ಕೊಂಡು ಬನ್ನಿ. ಖಂಡಿತ ಹೇಳ್ತೀವಿ. ಕಬ್ಬಾಳಮ್ಮ ಕ್ಷೇತ್ರಕ್ಕೆ ಹೋಗಿದ್ದೆ, ಅಲ್ಲೊಬ್ರು ಹಿರಿಯರು ಮಾತಾಡೋರು ಅಂತ ಖಂಡಿತ ಹೇಳ್ತೀವಿ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಇದು. ಶಾಸಕರಾಗಿ ಕನಕಪುರ, ಸಂಸದರಾಗಿ ಡಿ ಕೆ ಸುರೇಶ್ ಅವರ ಕ್ಷೇತ್ರ. ಇಷ್ಟೆಲ್ಲ ಇದ್ದರೂ ಕೂಡ ಈ ಸಲ ಬರೆದಿಟ್ಕೊಳ್ಳಿ 28ಕ್ಕೆ 28 ಅಂತ. ಯಾಕಂದರೆ ಸಾಮಾನ್ಯ ಮತದಾರರ ಮಾತಿದು. ಏನು ಬೇಕಾದ್ರೆ ಆಗ್ಬೋದು. ಬಿ ಜೆ ಪಿಯವ್ರು ನಮ್ಮದೇ ಅಂತಿದ್ರು, ಜನ 66 ಸೀಟಿಗೆ ಕೂರಿಸ್ಬಿಟ್ರು. ಕಾಂಗ್ರೆಸ್ಸು ಮೆಜಾರಿಟಿ ಬರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಕುಮಾರಣ್ಣ CM ಆಗ್ತಾರೆ ಅಂದ್ಕೊಂಡಿದ್ರು, ಏನೂ ಆಗಿಲ್ಲ. ಹೀಗಾಗಿ ಮತದಾರರ ಮನದಾಳ ಏಪ್ರಿಲ್ 26ನೇ ತಾರೀಕು ಮತಪಟ್ಟಿಗೆ ಸೇರ್ಕೊಳ್ಳುತ್ತೆ. ಜೂನ್ 4ಕ್ಕೆ ಹೊರಗೆ ಬೀಳುತ್ತೆ ಫಸ್ಟ್ ಫೇಸು. ಸೆಕೆಂಡ್ ಫೇಸು ಮೇ 7ಕ್ಕೆ. ಏನಾಗುತ್ತೆ ನೋಡೋಣ. ಕಬ್ಬಾಳಮ್ಮನ ಕ್ಷೇತ್ರದಲ್ಲಿ ಕೂಡ ಮಿಶ್ರ ಪ್ರತಿಕ್ರಿಯೆ ಇದೆ. ಒಂದಷ್ಟು ಜನ ಡಿ ಕೆ ಸುರೇಶ್ ಪರವಾಗಿ, ಒಂದಷ್ಟು ಜನ BJP ಹಾಗೆ ಡಾಕ್ಟ್ರ್ ಪರವಾಗಿ. ಡಾಕ್ಟ್ರೇ ಸೂಕ್ತವಾದ ಅಭ್ಯರ್ಥಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅಭಿಪ್ರಾಯನ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಪ್ರತಾಪ್ ಅಂತ. ಏನು ಮಾಡ್ತೀರಾ? ಹೋಟ್ಲು ಮಾಡ್ತೀವಿ. ಏನಿದೆ ಸರ್ ಬೆಂಗಳೂರು ಗ್ರಾಮಾಂತರ ಈ ಸಲ? ಡಿ ಕೆ ಸುರೇಶ್ ಡಾಕ್ಟ್ರ? ಡಿ ಕೆ ಸುರೇಶ್. ಹೌದಾ? ಏನು ಅಂದರೆ ಸಂಸದರಾಗಿ ನಿಮ್ಮ ಹತ್ರ ಎಲ್ಲ ಬಂದು ಕಷ್ಟ ಸುಖ ಸಂಸದರಾಗವ್ರೆ, ಕೈಗೆ ಸಿಗ್ತಾರೆ. ಒಂದು ಕಾರ್ಯಕರ್ತ ಫೋನ್ ಮಾಡಿದ್ರೆ ಫೋನ್ ತೆಗಿತಾರೆ. ಇನ್ನೇನು ಬೇಕು? ಜನ ಸಮಸ್ಯೆ ಆಲ್ಸವ್ರೆ, ಈ ಕೆರೆ ನೀರು ತುಂಬಿಸವ್ರೆ, ಎಲ್ಲ ಮಾಡವ್ರೆ. ನೀವು ಸಮಸ್ಯೆ ಇನ್ನೇನಿದೆ? ನಮಗೆ ಒಳ್ಳೆ ರೋಡ್ ಕೊಟ್ಟಿದ್ದಾರೆ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡವ್ರೆ. ಮಂಜುನಾಥ್ ಡಾಕ್ಟ್ರೇ ಒಳ್ಳೆಯವರೇ, ಆದ್ರೆ ಪರಿಚಯ ಇಲ್ವಲ್ಲ. ಮಂಜುನಾಥ್ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಂದೆ ಬಂದು ಏನು ಮಾಡ್ತಾರೆ? ಹಾಸ್ಪಿಟ್ಲಿಗೆ ಸೇರ್ಕೋಬೋದು. ಕೆಲಸ ಮಾಡಿರೋ ದನಕ್ಕೆ ಮೇವು ಹಾಕ್ಬೇಕೆ ಹೊರ್ತು ಬರೋದನ್ನ ಮೇಯ್ತದೆ. ಕೆಲಸ ಮಾಡ್ತಿದ್ದು ಏನು ಗ್ಯಾರಂಟಿ? ಈಗ ದನ ಬತ್ತಾದ ಹೊಸ್ದಾಗಿ ಇನ್ನೊಂದು ಅದು ಕೆಲಸ ಮಾಡೋದು ಬಿಟ್ಟೋದು ಯಾರಿಗೆ ಗೊತ್ತು? ಈ ಕೆಲಸ ಮಾಡಿರೋ ದನಕ್ಕೆ ಮೇವು ಹಾಕ್ಬೇಕು ತಾನೆ. ಆ ದೃಷ್ಟಿಯಿಂದ ನಾವು ಡಿ ಕೆ ಸುರೇಶ್ಗೆ ಓಟ್ ಹಾಕೋದು. ಡಿ ಕೆ ಸುರೇಶೇ ಗೆಲ್ಲೋದು. ಈ ಗ್ಯಾರಂಟಿ ಯೋಜನೆ ಎಷ್ಟು ಪ್ಲಸ್ ಆಗುತ್ತೆ ನಿಮಗೆ? ಮಾತಾಡ್ತೀರಾ? ಗ್ಯಾರಂಟಿ ಎಲ್ಲ ಜನಕ್ಕೆ ತಲುಪ್ತಾ ಇದೆಯಲ್ಲ. ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಇವತ್ತು? ಗ್ಯಾರಂಟಿ ಇದ್ರೆ ಕಬ್ಬಾಳಮ್ಮ ದೇವಸ್ಥಾನ ಎಷ್ಟು ಡೆವಲಪ್ಮೆಂಟ್ ಆಗಿರೋದು. ಇನ್ನೇನು ಈಗ ಇಲ್ಲಿ ನೋಡಿ, ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಕೊಂಡು ಎಷ್ಟು ಜನ ಹೆಂಗಸರು ಬರ್ತಾರೆ ಅಂತ. ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಇಷ್ಟು ಜನ ಬರ್ತಾವ್ರೆ ಅಂದರೆ ಗ್ಯಾರಂಟಿಯಿಂದನೇ ಬರ್ತಾ ಇರೋದು. ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಒಂದು ಗ್ರಾಮ ಪಂಚಾಯತ್, ಒಂದು ಗ್ರಾಮ ಯಾವ ಮಟ್ಟಕ್ಕಿದೆ ನೋಡಿ. ಬೇರೆ ಕಾನ್ಸ್ಟೆನ್ಸಿ ಲೆಕ್ಕ ಹಾಕೊಳ್ಳಿ. ಒಂದು ಗ್ರಾಮ ಇದು ಗ್ರಾಮ ಪಂಚಾಯತಿ, ಹೋಬಳಿ ಎಲ್ಲ, ತಾಲೂಕಲ್ಲ, ಏನೂ ಅಲ್ಲ. ಕಬ್ಬಾಳದ ಗ್ರಾಮ ಯಾವ ಮಟ್ಟಕ್ಕೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಡಬಲ್ ರೋಡ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ದೇವಸ್ಥಾನ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ. ಒಳ್ಳೆ ಡಿ ಕೆ ಸುರೇಶ್ ಅವರು ಜಾಸ್ತಿ ಲೀಡಲ್ಲೇ ಗೆಲ್ತಾರೆ. ಏನು ತೊಂದರೆ ಇಲ್ಲ. ಕೆಲವು ನಮ್ಮದೇ ಹಿಂದುತ್ವ ಇವೆಲ್ಲ BJP ಮೋದಿ ಯಾವುದು ವರ್ಕ್ ಆಗಲ್ಲ ಬೆಂಗಳೂರು ಗ್ರಾಮಾಂತರಕ್ಕೆ. ಯಾವುದೂ ವರ್ಕ್ ಆಗಲ್ಲ. ಕೆಲಸ ಮಾಡಿರೋ ಓಟ್ ಹಾಕ್ಬೇಕು ಸರ್. ಬೇರೆಯವ್ರಿಗೆ ಹೆಂಗೆ ಓಟ್ ಹಾಕೋಕ್ಕೆ ಸಾಧ್ಯ? ಕೆಲಸ ಯಾರು ಮಾಡೋರು ಅವ್ರಿಗೆ ತಾನೇ ಓಟ್ ಹಾಕೋಕ್ಕೆ ಸಾಧ್ಯ. ಹಂಗೆ ನಾನು ಹೇಳಿದ್ನಲ್ಲ, ಹೊಸ್ದಾಗಿ ಮಂಜುನಾಥ್ ಬರ್ತಾರೆ, ಕೆಲಸ ಮಾಡ್ತಾರೆ ಇಲ್ವಂತೂ ಗ್ಯಾರಂಟಿ ಇಲ್ಲ. ಈಗ ಮಾಡಿರೋ ತಾನೇ ಹಾಕ್ಬೇಕು ಓಟ. ಅವಕಾಶ ಕೊಟ್ಕೊಂಡ್ರೆ ಗೊತ್ತಾಗ್ಬೋದು. ಈಗ ಕೆಲಸ ಮಾಡಿರೋ ಏನು ಮಾಡೋದು?
ಅವ್ರ ಮೂಲಕ್ಕೆ ಕೆಲಸ ಮಾಡಲಿಲ್ಲ ಅಂದ್ರೆ ಬದಲಾಯಿಸ್ಬೋದಾಯ್ತು. ಈ ಕೆಲಸ ಮಾಡಿದ್ರೆ ಮೂಲಕ್ಕೆ ತಳ್ಬಿಡ್ದು. ಹಂಗಾರೆ ಕೆಲಸ ಮಾಡಿರೋ ಅವಶ್ಯಕತೆ ಮುಂದೆ ಮಾಡಿದ್ರು ಮಾಡ್ಬೋದು. ಅವಕಾಶ ಕೊಡ್ಬೇಕು ತಾನೆ, ಕೆಲಸ ಮಾಡಿರೋರಿಗೆ ಅವಕಾಶ ಕೊಡಬೇಕು. ಮಂಜುನಾಥ್ ಏನು ಮಾಡ್ತಾರೆ ಅಂತ ಯಾರಿಗೆ ಗೊತ್ತು? ಕೆಲಸ ಮಾಡೋರು ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡೋರು ಇಲ್ಲ ಅಂತ ಹೇಳ್ತಾ ಇಲ್ಲ, ರಾಜಕೀಯದಲ್ಲಿ ಯಾರು ಮಾಡ್ತಾರೆ ಅಂತ ಏನು ಗೊತ್ತು? ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗ್ಬೇಕು? ಪ್ರಧಾನಿ ಕಾಂಗ್ರೆಸ್ ಅವರೇ ಅಲ್ಲಿ, ಡಿ ಕೆ ಸುರೇಶ್ ಗೆಲ್ಲಿ. ಪ್ರಧಾನಿ ಯಾರು ಬೇಕಾದ್ರೆ ಅಲ್ಲಿ ಕಾಂಗ್ರೆಸ್ ಅವರಾದ್ರೆ ಒಳ್ಳೇದು ಅಥವಾ ಬಿಜೆಪಿ ಅವರಾಗಲಿ ಅಲ್ಲಿ ಡಿ ಕೆ ಸುರೇಶ್ ಗೆಲ್ಲಿ. ಸರ್ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಏನು ಮಾಡ್ತೀರಾ? ನಾವು ವ್ಯವಸಾಯ ಮಾಡ್ತೀವಿ. ವ್ಯವಸಾಯ, ರೈತ ಸಂಘ. ಹೌದು, ರೈತ ಸಂಘ. ಲೋಕಸಭೆ ಚುನಾವಣೆ ಬರ್ತಾ ಇದೆ, ಅನೌನ್ಸ್ ಆಗಿದೆ. 26ಕ್ಕೆ ಇಲ್ಲಿ ವೋಟಿಂಗು. ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶು, ಬಿ ಜೆ ಪಿಯಿಂದ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್. ಏನಿದೆ ಸಲ? ನಾವು ಈ ಸಾರಿ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಏನು ಕಾರಣ? ಕಾರಣ ಏನಪ್ಪ ಅಂದರೆ ನರೇಂದ್ರ ಮೋದಿಯವರು ಸುಮಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ದೇಶಕ್ಕಾಗಿ. ಉದಾಹರಣೆಗೆ ಈಗ ಆಯುಷ್ಮಾನ್ ಭಾರತ್ ಅಂತ ಸುಮಾರು ಒಂದು 5 ಲಕ್ಷದವರೆಗೂ ರೋಗಿಗಳಿಗೆಲ್ಲ ಚಿಕಿತ್ಸೆಗೆಲ್ಲ ಅನುಕೂಲ ಆಗ್ತಿದೆ. ಮತ್ತು ಈ ಮೆಡಿಸಿನ್ಸು ಎಲ್ಲ 50% ಸಿಗುತ್ತೆ. ಇಂಥವೆಲ್ಲ ಅನುಕೂಲ ಕೊಟ್ಟಿರೋದ್ರಿಂದ ನಾವು ಈ ಸಾರಿ ಮೋದಿಯವ್ರ ಕೈ ಬಲಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ. ಡಿ ಕೆ ಸುರೇಶ್ ಅವ್ರ ಸಂಸದರಾಗಿ ಏನಂತೀರಾ? ಅವರು ಕೆಲಸಗಳನ್ನ ಮಾಡಿದ್ದಾರೆ, ಆದರೂ ಈ ಸಾರಿ ಒಂದು ಸಾರಿ ಬದಲಾವಣೆ ನೋಡೋಣ ಅಂತ. ಓಕೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು ನುಡಿದಂತೆ ನಡೆದಿದ್ದೀವಿ ಅಂತಾರೆ. ಡಿ ಕೆ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿಗಳು, ಇದ್ಯಾವುದು ಪ್ಲಸ್ ಆಗಲ್ವಾ ಡಿ ಕೆ ಸುರೇಶ್ಗೆ? ಆ್ಯಕ್ಚುಲಿ ಇದು ಸೆಂಟ್ರಲ್ ಆಗಿರೋದ್ರಿಂದ ನಾವು ದೇಶದ ಹಿತ ನೋಡಬೇಕಾಗುತ್ತೆ. ಓಕೆ. ಹಾಗಾಗಿ ನಾವು ಸೆಂಟ್ರಲ್ಗೆ ಮೋದಿಯವರನ್ನೇ ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತೀವಿ. ಏನು, ಯಾವ ಅಜೆಂಡಾ? ದೇಶದ ಭದ್ರತೆನಾ, ಸುರಕ್ಷತೆನಾ, ರಾಮ ಮಂದಿರನಾ, ಹಿಂದುತ್ವನಾ? ಆ ರೀತಿ ಅಂತಲ್ಲ, ದೇಶದ ಭದ್ರತೆ ಮತ್ತು ಈಗ ದೇಶದ ಜನಗಳಿಗೆ ಅವರು ಮಾಡಿರೋಂಥ ಉಪಕಾರಗಳು, ಈ ಡಿಜಿಟಲ್ ಪ್ರಪಂಚ, ಡಿಜಿಟಲ್ ಬಗ್ಗೆ ಆಗಿರ್ಬೋದು, ಈ ಮಧ್ಯವರ್ತಿಗಳ ಹಾವಳಿಗಳನ್ನ ತಪ್ಪಿಸೋವಂಥ ವಿಚಾರಗಳಾಗಿರ್ಬೋದು, ಈ ರೀತಿ ಅನೇಕ ತುಂಬ ಕೆಲಸಗಳನ್ನ ಮೋದಿಯವರು ಮಾಡಿದ್ದಾರೆ. ಆದರೂ ಅವರಿಗೆ ಇನ್ನೂ ಒಂದು 5 ವರ್ಷ ಅವ್ರನ್ನ ಕೂರಿಸ್ಬೇಕು ಅನ್ನೋ ಆಸೆ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ಏನು ಮಾಡ್ತೀರಾ? ವ್ಯವಸಾಯಿ. ವ್ಯವಸಾಯ. ಏನಿದೆ ಈ ಸಲ ಬೆಂಗಳೂರು ಗ್ರಾಮಾಂತರ? ಸುರೇಶ್ ಅವರ ಡಾಕ್ಟ್ರ? ನಮಗೆಲ್ಲ ಅವೆಲ್ಲ ಏನು ಅನುಭವ ಇಲ್ಲ ನಮಗೆಲ್ಲ. ಮಂಜುನಾಥ್ ಅವರನ್ನೇ ನಾವು ಈ ಸಾರಿ ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದರೆ ಅವರು ಇದುವರೆಗೂ ಅವರು ವೈದ್ಯ ವೃತ್ತಿಲಿದ್ದು ಈಗ ರಾಜಕೀಯಕ್ಕೆ ಬಂದಿರೋದ್ರಿಂದ ಅಲ್ಲಿ ಏನು ಅವರು ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ, ಅಂಥ ಡೆವಲಪ್ಮೆಂಟ್ಸ್ಗಳು ಇಲ್ಲೂ ಆಗ್ಬೋದು ಅನ್ನೋ ಒಂದು ಆಸೆ ಇದೆ. ಮತ್ತು ಅಂಥ ವ್ಯಕ್ತಿಗಳು ಕೂಡ ಇಲ್ಲಿಗೆ ಬೇಕಾಗಿದೆ. ಅದಕ್ಕೋಸ್ಕರ ನಾವು ಈ ಸಾರಿ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತೀವಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.